ಎಲ್ಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 1 ಏಪ್ರಿಲ್ 2020 ನಡೆಯುವಂಥ SA2ನ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ನೋಡ್ಕೊಳ್ತಾ ಬರೋಣ. ಇದೊಂದು ಕ್ವಶನ್ ಪೇಪರ್ನ ನೀವು ಓದ್ಕೊಂಡು ಹೋಗಿದ್ರಿ, ಇದರಲ್ಲಿರುವಂಥ MCQ ಆಗಿರ್ಬೋದು, ಹಾಗೆ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ಸ್ನ ಓದ್ಕೊಂಡು ಹೋಗಿದ್ರು 100% ನೀವು ಪಾಸಿಂಗ್ ಅಂತೂ ಆಗ್ಬೋದು. ಕೆಲವು ಸ್ಕೋರ್ ಮಾಡೋಕ್ಕೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಪಾಸ್ ಆಗಬೇಕು ಅಂತಿದ್ದೀರಾ ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಯಾರೆಲ್ಲ ಸ್ಕೋರ್ ಮಾಡ್ಬೇಕಂತಿದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವೇನೋ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮೊದಲನೇದಾಗಿ ನೋಡೋದಾದರೆ 8x1 ಅಂದರೆ 8 MCQ ಕ್ವಶನ್ಸ್ಗಳು ಇರುತ್ತೆ. ಒಂದೊಂದೇ ನೋಡ್ತಗೋಣ. ನಾನು ಲಾಸ್ಟಿಗೆ ಕೀ ಆನ್ಸರ್ನ ಕೊಟ್ಟಿರ್ತೀನಿ, ಎಲ್ಲದಕ್ಕೂ ಆನ್ಸರು ಒಂದು ಎಲ್ಲದಕ್ಕೂ. ಈಗ ಕ್ವಶನ್ನ ನೋಡಿಬಿಟ್ಟು ಆನ್ಸರ್ನ ನೋಡ್ತಗೋಣ. ಯೇಸು ಕ್ರಿಸ್ತನ ಜನ್ಮಸ್ಥಳ ಅಂತಿದೆ, ಇದಕ್ಕೆ ಬಂದ್ಬಿಟ್ಟು ಬೆತ್ಲೆಹೆಮ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕೆಳಗಿನ ಯಾವ ಪ್ರಕಾರದ ಅರಣ್ಯಗಳು ಉಪ್ಪು ನೀರಿನಲ್ಲಿ ಬೆಳೆಯುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋದು, ಇದಕ್ಕೆ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಮಧ್ಯಯುಗವನ್ನು ಯುರೋಪಿಯನ್ನಲ್ಲಿ ಅಂಧಕಾರದ ಯುಗವೆಂದು ಕರೆಯಲು ಕಾರಣವೇನು ಅಂತ, ಇದಕ್ಕೆ ಬಿ ಆಪ್ಷನ್. ಯುರೋಪಿನಲ್ಲಿ ಸಾಂಸ್ಕೃತಿಕ ಬರುಡುತನ ಕಾಣಿಸಿಕೊಂಡಿತು ಅಂದಿತ್ತಲ್ಲ, ಅದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿದ್ರೆ, ಪ್ರಸ್ತುತ ಭಾರತದ ರಾಷ್ಟ್ರಪತಿ ಅಂತ ಇದ್ದಾರೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ರಾಮನಾಥ್ ಕೋವಿಂದ್ ಅನ್ನೋದು ಕರೆಕ್ಟ್ ಆಗುತ್ತೆ. ಕೋವಿಂದ್ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ನೆಕ್ಸ್ಟ್ ಪ್ರಸ್ತುತ ಮಂಗೋಲಿಯನರ ಉಪ ಪಂಗಡ ಅಂತ ಕೇಳಿದರೆ, ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಅಮೇರಿಕನ್ ಇಂಡಿಯನ್ ಅಂತ ಇದೆಯಲ್ಲ, ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 6th ಕ್ವಶನು, ಮುಗಿದು ಹೋಗುವ ಸಂಪನ್ಮೂಲಗಳಿಗೆ ಉದಾಹರಣೆ ಯುರೇನಿಯಂ ಅನ್ನೋದು ಸರಿ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘಾವಧಿ ಹಣಕಾಸಿನ ಮೂಲವನ್ನು ಗುರುತಿಸಿದೆ ಅಂತ ಇದೆ, ಇದಕ್ಕೆ ಬಂದ್ಬಿಟ್ಟು ಸಾಲಪತ್ರಗಳನ್ನು ನೀಡುವುದು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ಲಾಸ್ಟ್ 8ನೇ ಕ್ವಶನ್ ಬಂದ್ಬಿಟ್ಟು, ಕೇಂದ್ರ ಕುಟುಂಬದ ಕಂಡುಬರುವ ಪ್ರಮುಖ ಲಕ್ಷಣಗಳು ಅಲ್ಲಿ ಒಂದು ಯಾವುದಂದ್ರೆ, ಇದಕ್ಕೆ ಬಂದ್ಬಿಟ್ಟು ಸಂಕೀರ್ಣತೆ ಅನ್ನೋದು ಆನ್ಸರ್ ಆಗುತ್ತೆ. ಇದಿಷ್ಟು ಬಂದ್ಬಿಟ್ಟು MCQ ಕ್ವಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. 8 ಕ್ವಶನ್ಸ್ಗಳಿರುತ್ತೆ, 8 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಬೇಕು. ಇನ್ನು 8x1 ಅಂದರೆ 1 ಮಾರ್ಕ್ಸಿಂದ 8 ಕ್ವಶನ್ಸ್ ಇರುತ್ತೆ. ಇದಕ್ಕೆಲ್ಲ ಆನ್ಸರ್ನ ನಾನು ಲಾಸ್ಟಿಗೆ ಕೀ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಇದಕ್ಕೆಲ್ಲ ಕ್ವಶನ್ಗೂ ಆನ್ಸರ್ ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೀನಿ. ಸೊ ಈಗ ಕ್ವಶನ್ಸ್ನ ನೋಡ್ಕೊತ ಹೋಗಿ, ಹಾಗೆ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡೋಕ್ಕೂ ಟ್ರೈ ಮಾಡ್ತಾ ಹೋಗಿ. ಭಾರತದ ಸಂವಿಧಾನವು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದರೆ, ಇದು 1950 ಜನವರಿ 26 ಅಂತ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ, ಊಳಿಗಮಾನ್ಯ ವ್ಯವಸ್ಥೆ ಅಂದರೆ ಏನು, ಸಾಮಾಜೀಕರಣದ ಅರ್ಥ ಹೆಸರಿ ಅಂತ ಕೇಳಿದರೆ, ಕರ್ನಾಟಕದ ಪ್ರತಿಭಾತ್ಮಕವಾಗಿ ಹರಿಯುವ ನದಿಗಳ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ, ಅಂದರೆ ವಿರುದ್ಧವಾಗಿ ಹರಿಯುವ ನದಿಗಳ ಉದಾಹರಣೆ ಕೇಳಿದರೆ, ಜನ ಸಾಂದ್ರತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ, ಮಾನವ ಸಂಪನ್ಮೂಲ ಎಂದರೇನು ಅಂತ ಕೇಳಿದರೆ, ಇವೆಲ್ಲ ಕ್ವಶನ್ಗಳು ಕೂಡ ವೆರಿ ಇಂಪಾರ್ಟೆಂಟ್. ದಿನವಹಿ ವ್ಯಾಪಾರ ವಹಿವಾಟುಗಳು ನಡೆದಾಗ ಯಾವ ಪುಸ್ತಕದಲ್ಲಿ ದಾಖಲೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ಇದೆಲ್ಲದಕ್ಕೂ ನಾನು ಆನ್ಸರ್ನ ಲಾಸ್ಟಿಗೆ ತೋರಿಸ್ತಾ ಹೋಗ್ತೀನಿ. ಇದಿಷ್ಟು ಕ್ವಶನ್ಗೂ ಆನ್ಸರ್ನ ಲಾಸ್ಟಿಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ಕ್ವಶನ್ಸ್ನ ನೋಡ್ಕೊಳ್ತಾ ಹೋಗಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಆನ್ಸರ್ನ ಕಮೆಂಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಆನ್ಸರ್ನ ಓದ್ಕೊಳ್ಳಿ. ಸೊ ಇದು ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ 8x2 ಅಂದರೆ 2 ಮಾರ್ಕ್ಸಿಂದು 2 ಕ್ವಶನ್ಸ್ನ 2 ಮಾರ್ಕ್ಸಿಂದು 8 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 16 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಬಂದುಬಿಟ್ಟು ಶಹಜಹಾನ್ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿ, ಫ್ರಾನ್ಸಿಸ್ನ ಮಹಾಕ್ರಾಂತಿಯ ಆರ್ಥಿಕ ಅಂಶಗಳನ್ನು ಹೇಗೆ ಕಾರಣವಾದವು ಅಂತ ಕೇಳಿದರೆ, ಜನತಾ ನ್ಯಾಯಾಲಯದ ಸ್ಥಾಪಿಸುವ ಉದ್ದೇಶಗಳು ಅಂತ ಕೇಳಿದರೆ, ಅಥವಾ ಸಮ್ಮಿಶ್ರ ಸರ್ಕಾರದ ಬಗ್ಗೆ ತಿಳಿಸಿ. ಎರಡರಲ್ಲಿ ಯಾವ್ದು ಬೇಕಾದ್ರೂ ಅಟೆಂಡ್ ಮಾಡ್ಬೋದು, ನಿಮಗೆ ಇಷ್ಟ ಬಂದಿದ್ದರೆ ನೀವು ಬರಿಬೋದು. ಸಾಮಾಜಿಕ ಬದಲಾವಣೆ ಲಕ್ಷಣವನ್ನು ವಿವರಿಸಿ ಅಂತ ಕೇಳಿದರೆ, ಅಥವಾ ಗ್ರಾಮ ಸಮುದಾಯದ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳಿದರೆ, ನಿಮಗೆ ಯಾವ್ದು ಬೇಕೋ ಅದನ್ನು ಬರ್ಕೋಬೋದು. ಕರ್ನಾಟಕದ ಭೂಬಳಕೆಯ ಮಾದರಿಗಳನ್ನು ತಿಳಿಸಿ ಅಂತ ಕೇಳಿದರೆ, ಕರ್ನಾಟಕದಲ್ಲಿ ದೊರೆಯುವ ಪ್ರಮುಖ ಖನಿಜಗಳನ್ನು ವಿವರಿಸಿ. ಭಾರತದ ಮಹಿಳಾ ಉದ್ಯೋಗದ ಲಕ್ಷಣಗಳನ್ನು ತಿಳಿಸಿ. ವ್ಯಾಪಾರದಲ್ಲಿ ಲೆಕ್ಕಬರದ ಅವಶ್ಯಕತೆಗಳೇನು ಏನು ಅಂತ ಕೇಳಿದರೆ, ಇದಕ್ಕೆಲ್ಲ 2 ಮಾರ್ಕ್ಸ್ ಇರುತ್ತೆ.
ಎಷ್ಟು 8 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು 9 ಇಂಟು 3 ಅಂದರೆ 3 ಮಾರ್ಕ್ಸಿಂದು 9 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇದು ಯೇಸು ಕ್ರಿಸ್ತನ ಬೋಧನೆಗಳನ್ನು ಅತ್ಯಂತ ಸರಳವಾಗಿದ್ದವು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅಥವಾ ರಜಪೂತ್ರರ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದರು ಈ ಹೇಳಿಕೆಯನ್ನು ಸಮರ್ಥಿಸಿ. ಇದು 2 ಕ್ವಶನ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಂಡಿರಿ. ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು? ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ. ಇದು 100% ಬಂದೇ ಬರುತ್ತೆ, ನೋಡ್ಕೊಂಡಿರಿ. ನೆಕ್ಸ್ಟು NCCಯ ಗುರಿಗಳೇನು? ಅದರ ಸೌಲಭ್ಯಗಳಾವು? ಸಾಮಾಜಿಕ ಬದಲಾವಣೆ ಅಗತ್ಯವೇ ಏಕೆ ಅಂತ ಕೇಳಿದರೆ. ಕರ್ನಾಟಕದ ಪ್ರಮುಖ ಬಂದರುಗಳನ್ನು ತಿಳಿಸಿ. ಅಂದರೆ ಬಂದರುಗಳು, ಹಡಗು ಇರುತ್ತಲ್ಲ, ಸೊ ಬಂದರುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಾಂದರೆ ನೆಕ್ಸ್ಟ್ ಅಥವಾ ಬೇರೆ ಕ್ವಶನ್ ಕೂಡ ಅಟೆಂಡ್ ಮಾಡ್ಬೋದು. ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಮಾತ್ರ ಜನಸಂಖ್ಯೆ ಬೆಳವಣಿಗೆ ಅಧಿಕವಾಗಿರಲು ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಡತನ ನಿರ್ಮೂಲನೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಈ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿರ್ಧಾರ ತೆಗೆದುಕೊಳ್ಳುವಾಗ ಪಾಲಿಸಬೇಕಾದ ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ನೋಡ್ಕೊಂಡಿರಿ, ಬರುವ ಮೂಲ ತತ್ವವನ್ನು ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಜಾಸ್ತಿ ಇದೆ. 4 ಇಂಟು 4 ಅಂದರೆ 4 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಛತ್ರಪತಿ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿ ಅಥವಾ ಭಕ್ತಿ ಚಳವಳಿಯ ಪರಿಣಾಮವನ್ನು ವಿವರಿಸಿ. 2 ಕ್ವಶನಲ್ಲಿ ಯಾವ ಕ್ವಶನ್ ಬೇಕಾದರೂ ನೀವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಜರ್ಮನಿ ಏಕೀಕರಣದಲ್ಲಿ ಬಿಸ್ಮಾರ್ಕ್ನ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ರಾಷ್ಟ್ರೀಯ ಐಕ್ಯತೆ ಇರುವ ಅಡೆತಡೆಗಳನ್ನು ವಿವರಿಸಿ ನಿಮ್ಮ ಸಲಹೆಗಳೇನು ಅಂತ ಕೇಳಿದ್ದಾರೆ. ನಿವಾರಿಸಲು ನಿಮ್ಮ ಸಲಹೆಗಳೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ರವಾಸ ಮಾಡುವುದರಿಂದಾಗುವ ಪ್ರಯೋಜನಗಳನ್ನು ವಿವರಿಸಿ. ಇದು ನೀವು ಓನಾಗಿ ಬರಿಬೋದು. ಇದಿಷ್ಟು ಕ್ವಶನ್ಸ್ ನೀವು ಓನಾಗಿ ಬರೀರಿ. ನೆಕ್ಸ್ಟ್ ಕರ್ನಾಟಕ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ ಅಂತಿದೆ. ಕರ್ನಾಟಕ ನಕ್ಷೆಯನ್ನು ಬರೆದ್ಬಿಟ್ಟು ಇಲ್ಲಿರುವಂಥ ಇದನ್ನು ಗುರುತಿಸಬೇಕಾಗಿರುತ್ತೆ. ಹೊನ್ನಾವರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ಕರಾವಳಿ ಮೈದಾನ, ಇದಿಷ್ಟನ್ನು ಗುರುತಿಸಿದ್ರೆ ನಿಮಗೆ 5 ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಆನ್ಸರ್ ಅನ್ನೋದನ್ನು ಹೋಗಿ ವಿಡಿಯೋನ ಪಾಸ್ ಮಾಡಿ ಇಟ್ಕೊಳ್ಳಿ. ಇದು ಆನ್ಸರ್ನ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇದು 1 ಮಾರ್ಕ್ಸ್ ಕ್ವಶನ್ಸು. ಶಂಕರಾಚಾರ್ಯರು, ಉಳಿಗಮಾನ್ಯ ಪದ್ಧತಿ, ಸೊ ಅದಕ್ಕೆಲ್ಲ ಆನ್ಸರ್ನ ನೋಡ್ಕೊಳ್ತಾ ಹೋಗಿ. ಇದು ನದಿಗಳ ಹೆಸರು: ಸರಸ್ವತಿ, ಕಾಳಿ, ಗಂಗಾವತಿ, ನೇತ್ರಾವತಿ, ವರಾಹಿ. ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಇದೆಲ್ಲ ನೋಡ್ಕೊಳ್ತಾ ಹೋಗಿ. ಕಚ್ಚಾ ಪುಸ್ತಕ ಅಂತ ಅದಕ್ಕೆ ಆನ್ಸರ್ ಆಗಿರುತ್ತೆ. ಇದನ್ನೆಲ್ಲ ನೋಡ್ಕೊಳ್ತಾ ಹೋಗಿ. ಇವೆಲ್ಲ ಆನ್ಸರ್ ಇದೆ. ಎಲ್ಲದನ್ನು ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ತಾ ಹೋಗಿ. ಇಲ್ಲಾಂದರೆ ನಾನು ಇದನ್ನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಿಕೊಂಡು ಆನ್ಸರ್ನ ನೋಡ್ಕೋಬೋದು. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇಲ್ಲಾಂದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ, ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ ತುಂಬ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಮಿನಿಮಮ್ ಅಂದರೆ ಅರ್ಧ ಗಂಟೆ ಬೇಕು ಇದನ್ನೆಲ್ಲ ಓದಿ ಹೇಳೋಕ್ಕೆ. ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ನೀವು ಓದ್ಕೊಳ್ಳಿ, ನಾನು ವಿಡಿಯೋನ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಎಲ್ಲದನ್ನು ನೋಡ್ಕೊಳ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಇದೆ. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ಪಾಸಿಂಗ್ ಮಾರ್ಕ್ಸ್ ಅನ್ನೋದು 100% ಬಂದೇ ಬರುತ್ತೆ. ಎಲ್ಲದಕ್ಕೂ ನೀವು ಪಾಯಿಂಟ್ಸ್ ವೈಸೇ ಬರೀಬೇಕು. ನೀವು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕತೆ ಬರೆಯೋಂಗಿಲ್ಲ, ಪಾಯಿಂಟ್ಸಲ್ಲೇ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಒಂದು ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.